ಭಾರತ ಅಂದ್ರೇನು? ಸದ ತಪಸ್ವಿಗಳ ಸದ ಪರಮ ಜಗತ್ ಭಾರತ ಚೈತನ್ಯ ಸ್ವರೂಪನಾದ ಪರಮಾತ್ಮನಿಗೆ ಮನುಷ್ಯರು ಅವರೆಲ್ಲರಿಗೂ ಭಾರತೀಯರು ಅಂತ ಕರೀತಾರೆ. ಜಾತಿಯಲ್ಲಿ ನಾವೆಲ್ಲರೂ ಪರಮಾತ್ಮನ ಭಕ್ತರು ನೋಡಿಲ್ಲ ಅನ್ನೋದಿಲ್ಲ, ನೋಡಿಲ್ಲ. ಯಾವುದೋ ಒಂದು ಶಕ್ತಿ ಜಗತ್ತನ್ನ ಕಾಪಾಡಿದ್ದಾರೆ ಅಂತ ನಮ್ಗೆ ಗೊತ್ತು. ಅದಕ್ಕೆ ಯಾವುದೋ ಒಂದು ವಿಚಿತ್ರ ಶಕ್ತಿ ಈ ಜಗತ್ತನ್ನ ಕಾಪಾಡಿದ್ದಾರೆ. ಶಾಸ್ತ್ರಗಳು ಹೇಳಿದರು, ಯಾರು ಭಯದಿಂದ ಅಗ್ನಿಗೆ ನಿಲ್ಲುತ್ತಲೆಯೋ, ಗಾಳಿ ಬೀಸುತ್ತಲೆಯೋ, ಭೂಮಿ ಅಲುಗಾಡದೆ ನಿಂತಿರುತ್ತಲೆಯೋ ಅದೊಂದು ಶಕ್ತಿ. ಅದಕ್ಕೆ ನಾವು ಪರಮಾತ್ಮ, ಭಗವಂತ, ದೇವಿ, ದೇವರ ಅಂತ ಹೆಸರು ಬಿಟ್ಟು ಕರೀತೇವೆ. ಅವರವರ ಇಚ್ಛೆ. ಈಗ ನಾವು ಕೈ ಅಂತೇವೆ, ಇಂಗ್ಲಿಷ್ ಹ್ಯಾಂಡ್ ಅಂತಾರೆ, ಅವ್ರ ಹಾರ್ಟ್ ಅಂತಾರೆ, ಸಂಸ್ಕೃತ ಪಾಣಿ ಅಂತಾರೆ. ಎಲ್ಲ ಅಂದ್ರೆ ಪಾಣಿ ಅಂದ್ರೆ ಕೈಗೆ, ಹಾಕೋದನ್ನು ಕೈಗೆ ಎಲ್ಲ ಹೆಸರು ಒಂದೇ. ಹಾಗೆ ಆ ಶಕ್ತಿಗೆ ದೇವಿ ದೇವತಾ ಅಂತ ಹೇಳಿದ್ರು. ಹಿಂಗ್ಯಾಕ್ ಮಾಡಿದ್ರು ಅವರು ರುಚಿ ಎಲ್ಲಾ ಮಿಠಾಯಿನೂ ಸಕ್ಕರೆ ಕಳುತ್ತಿದೆ. ನಿಮ್ಗೆ ಮುಂಜಾನೆ ಬೇಕಂತ ಯಾಕಂದ್ರೆ ಶರತ್ತಿನ ಕುಂಡಿರ್ಬೇಕು, ಸರಸ್ವತಿ ಕುಂಡಿರ್ಬೇಕು ಇಲ್ಲ, ಎಲ್ಲ ಸಿಹಿಂದೆ ಆಗಿದ್ರು ಅವರವರ ಇಚ್ಛೆ ಅದ. ಅವರ ಜಿಲೇಬಿ ಅವರ ಬೇಸರ ಬಂದಿದೆ ಅಂತಾನೆ, ಒಬ್ಬರು ಮುಂಜಾನೆ ಬಂದಿದೆ ಅಂತಾನೆ. ಎಲ್ಲ ಸಕ್ಕರೆ ಬೇಕಪ್ಪ, ಸಕ್ಕರೆ ಬಿಟ್ಟು ಯಾರು ಇಲ್ಲ. ಸಕ್ಕರೆ ಒಂದ್ ಎಲ್ಲ ಚೂರು ಅಂತ ಉಳಿದು ಹಾಗೆ ಜಗತ್ತಿನೊಳಗೆ ಏನದ ಎಲ್ಲ ಪರಮಾತ್ಮ ಎಲ್ಲ ಪರಮಾತ್ಮ. ಅದನ್ನ ಭಿನ್ನ ರುಚಿಯಿಂದ ಅವರವರಿಗೆ ಅನುಕೂಲವಾಗುವಂತೆ ಮಹಾತ್ಮರು ಮಾಡಿ ಬೆಳಗ್ಗೆ ಕುಡಿಸ್ತೇವೆ, ದೊಡ್ಡ ಪಾಟಿ ಕುಡಿಸ್ತೇವೆ, ಅಥವಾ ಅನ್ನ ಉಣಿಸ್ತೇವೆ, ಹಲವಾರು ರೊಟ್ಟಿ ತಿನ್ನಂತೀವಿ. ವಾಸ್ತವದಲ್ಲಿ ನಮ್ಮ ಭಾವನೆ ಎಲ್ಲ ಮಾಡಿಲ್ಲ. ನಮ್ಮ ಹಿರಿಯರು ನಮ್ಗಿಂತ ಬಹಳ ದೊಡ್ಡವರು. ನಾವು ಎಣ್ಣೆ ಕಲ್ತಿದ್ದೇವೆ, ಬೇರೆ ಅವ್ರು ಎಣ್ಣೆ ಕಲ್ತಿದ್ದಿಲ್ಲ. ಅವರು ಮ್ಯಾನ್ ಇದ್ರು, ಎಣ್ಣೆ ನಾವು ಎಣ್ಣೆ ಕಲ್ತು ಎಣ್ಣೆ ಡಿ ಆಗಿದ್ರು, ಜ್ಞಾನ ಆಗಿದ್ರು. ಅವ್ರು ಕೈಲಾದ್ರೆ ಎಣ್ಣೆಯಾಗಿ ಜ್ಞಾನ ಆಗಿದ್ರು, ನಾವು ಕಲ್ತು ಎಣ್ಣೆಯಾಗಿ ಮಾಡಿದ್ರು ಅಂದ್ರೆ ಹುಚ್ಚಾಗಿದ್ರು. ಯಾವ ದೇವರು, ಎಲ್ಲಿ ದೇವರು, ಎಲ್ಲಿ ಮಾಡ್ತಾರೆ. ಮನುಷ್ಯನಿಗೆ ಯಾವುದೇ ಗೊತ್ತಿಲ್ಲ, ತಪ್ಪು ಮಾಡಿ ಯಾರಿಗೆ ಗೊತ್ತಿರ್ತಾರೆ? ನಮ್ಗೆ ಗೊತ್ತಿಲ್ಲ, ನಮ್ಗೆ ಗೊತ್ತಿರಂಗಿಲ್ಲ. ನಮ್ಮ ಮನಸ್ಸು ಹೇಳೋದಿಲ್ಲ ತಪ್ಪು ಮಾಡಿದೆವು ಅಂತ. ಅದೇ ಪಾಪ. ನನ್ನ ಮನಸ್ಸು ನಾನು ಕವಲು ಕೊಡ್ತೀವಿ ಮಾಡಿದಿಲ್ಲ, ಅದೇ ಪುಣ್ಯ. ಮನವರಿಗೆ ಅದು ಕಳ್ಳ ತರಂಗಿಲ್ಲವಲ್ಲ. ಮನಸ್ಸಿಗೆ ಗೊತ್ತಿದ್ದೆ ಪುಣ್ಯ ಮಾಡಕ್ ಮಾಡಿಲ್ಲ, ಮಂದಿ ಗೊತ್ತಿದ್ದ ಮಾಡಬಹುದು. ಮನಸ್ಸಿಗೆ ಗೊತ್ತಿದ್ದ ಪುಣ್ಯ ಬರಂಗಿಲ್ಲ. ಆ ಮನಸ್ಸಿಗೆ ಗೊತ್ತಾಗಿ ಪುಣ್ಯ ಮಾಡಿದ್ರೆ ಅಲ್ಲೇ ಮಾದೇವ ಮನದೊಳಗೆ ಪರಮಾತ್ಮ ಅಲ್ಲೇ ಅದ, ನಮ್ಮ ಮುಂದೆ ಅದ. ಸ್ಪೀಕರ್ ನನ್ನ ಮುಂದೆ ಅದ, ಕಿವಿಯಾಗಿ ಇಟ್ಟೆ ಅದ. ನಮ್ಮ ಮುಂದೆ ಕೊಡ್ತಾರ ಸ್ವಾಮಿಗಳು. ಮ್ಯಾಲೆ ಕಣ್ಣು ಪಟ್ಟಿ ಕಟ್ಕೊಂಡು ಹೋದ್ರ ದೂರ ಇಲ್ಲದ ಪರಮಾತ್ಮ ಆನಂದ ಸುಖ ನಮ್ಮ ಹಂತಕ್ಕೆ ಅದ. ನಾವು ಮ್ಯಾಲೆ ನನ್ನ ಪಟ್ಟಿ ಕಟ್ಕೊಂಡಿದ್ದೀವಿ, ಪಟ್ಟಿ ಕಟ್ಕೊಂಡಿದ್ದೀವಿ. ಆ ಪಟ್ಟಿ ಸರ್ಸಕ್ಕನೆ ಇವೆಲ್ಲ ಕಾರ್ಯಕ್ರಮ ನಮ್ಮ ದೇಶದಲ್ಲಿ ಇದು ಬಹುಶಃ ಎಲ್ಲರೂ ವಿಚಾರಿಸಿ ಮಾಡಿದ್ರು. 1.5 ಕಿಲೋ ಸಾಬೂನು ತಿಂದಿದ್ರೆ ಮುಂಚೆ ಏಕಾದಶಿ ಮಾಡಿ ಏಕಾದಶಿ ಬಾಯಿ ಉಪವಾಸ ಏಕಾದಶಿ ಅಲ್ಲ, ಇದೇ ಸಮಸ್ಯೆ. ಈಗ ಉಪವಾಸ ಏನ್ ಮಾಡಿದ್ರೆ
ಅದು ಏಕಾದಶಿ ಅಂತಾರೆ. ಏಕಾದಶಿ ಅಂತ ಅರ್ಥ ಏನು? ಏಕಾಂಶ 11. 11 ಏನದ? 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, 1 ಮನಸ್ಸು. 11 ಕೈಯ ಕಾಲ ಇವು 5, ಕಣ್ಣ ಕಿವಿ ಇವು 5, ಮನಸ್ಸು 1. ಇವು ಉಪವಾಸ ಇಡ್ಬೇಕ ಯವ್ವ. ಇವ್ರು ಉಪವಾಸ ಇಡ್ತೀವಿ ಟಿವಿ ಮುಂದೆ ಲೈಫ್ ಹೇಳ್ತದ್ರೆ ಕೇಳಿ ಬೆಳೆದು ಇದು ಉಪವಾಸ ಅಟ್ಟಿ ಪ್ರಾಣದ ಉಪವಾಸ ಇರೋದು ಉಪವಾಸ ಹಂಗಿಲ್ಲ. ಕಣ್ಣಿಗೆ ಉಪವಾಸ ಇರೋದು ಏನು ನೋಡ್ಬೋದು, ಪರಮಾತ್ಮನೇ ನೋಡ್ಬೋದು, ಪರಮಾತ್ಮನೇ ನೋಡ್ಬೋದು. ಕಿವಿಗೆ ಮತ್ತೊಂದು ನೋಡಿದಂತೆ ಮತ್ತೊಂದನ್ನು ಕೇಳಿದಂತೆ ಕಿವುಡನ್ನು ಮಾಡಿದೆ. ಇದಕ್ಕೆ ಏಕಾದಶಿ ಅಂದಾರ. ನೀವು ಏಕಾದಶಿ ಮಾಡಿದ ಏಕಾದಶಿ ಅಂತಾರೆ. ದೇವರು ಕೆಟ್ಟಾಗಿಲ್ಲ, ಬಾಯಿಂದ ಏನು ಮಾತಾಡಿಲ್ಲ, ಹೇಳುವುದೇ ಜಪಾನೆ, ಕೈಯಿಂದ ಏನು ಮುಟ್ಟೋದಿಲ್ಲ, ಸದಾ ಜಪಾನೆ ಪೂಜಾನೆ, ಕಾಲಿಂದ ಏಕಾದಶಿ 11 ಇಂದ್ರಿಯ ಕೆಲಸ ಮಾಡು 5 ಮಂಡ್ಯಕ್ಕೆ ಕೈಯಾಡ್ಕೊಂಡ ನೋಡುವುದು ಕೇಳುವುದು 5 10 ಒಂದು ಮನಸ್ಸು. ಇದು ಏಕಾದಶಿ. ಇವುಗಳನ್ನ ಪರಮಾತ್ಮನ ಕೆಲಸ ಹಚ್ಚುವುದು ಏಕಾದಶಿ. ಮುಂದರೆ ಹಚ್ಚಲಿ, ಉಪವಾಸಿದ್ದರೆ ಹಚ್ಚು. ಅದು ಊಟ ಬಿಟ್ಟು ಶಾಂತ ಕೆಲಸ ಮಾಡ್ತೀವಿ. ಏಕಾದಶಿ ಚಲೋ ಚಲೋ ನಂತರ ಕೇಳಿ ಹೇಳ್ತಾರೆ ಶಾಂತವಾಗಿ ಚಂತಾನೆ ಮಾಡು ತಿನ್ನೋದ್ರೆ ಏಕಾದಶಿ ಹೋಗ್ತದೆ. ಮಾಡಿ ಶಾಂತ ಮಾಡುವುದು ತಿನ್ನುವುದಾಗ ಏಕಾದಶಿ. ದೇವರೇ ಇಲ್ಲ, ದೇವರ ಭಜನೆ ಇಲ್ಲ, ದೇವರು ನೋಡಂಗಿಲ್ಲ, ದೇವರು ಕೇಳಂಗಿಲ್ಲ, ದೇವರು ಹನ್ನೊಂದು ಸಾಮಾನ್ಯ ಹಂತಗಳು. ಕಣ್ಣಿನಿಂದ ನೋಡುವುದು, ಕಿವಿಯಿಂದ ಕೇಳುವುದು, ಕೈಯಿಂದ ಅದೇ ಕೆಲಸ ಮಾಡ್ತೇವೆ. ಕಣ್ಣು ಮತ್ತೊಂದು ನೋಡ, ಕಿವಿ ಮತ್ತೊಂದು ಕೇಳ, ಚಿಕ್ಕರು ತಿರುಗಾಡಲಿಲ್ಲ. ಇದಕ್ಕ ಏಕಾದಶಿ ಅನ್ನ ಒಂದೇ ಮದುವೆ ರಾಣಿ ದೇವರು ಕೆಲಸ ಮಾಡೋ 11 ಅದಾವು. 5 ಕಣ್ಣ ಕಿವಿ ಏಕಾದಶಿ ಅದ. ಇದು ದೇವರು ಬಿಟ್ಟು ಮತ್ತೊಂದು ಕೆಲಸ ಮಾಡಲಾಗಿರೋದಕ್ಕ ಏಕಾದಶಿ ಅಂತ. ನಾವು ಏಕಾದಶಿ ಇದ್ದೇವೆ ಇವತ್ತು ಕಡೆ, ನಾಳೆ ಏನ್ ಮಾಡೋದು ಅದೇ ಚಿಂತನೆ ಮಾಡ್ಕೊಂಡು ವರ್ಷ ಹಾಕಿದೆ, ಊಟಕ್ಕೆ ಹಾಕಿದೆ. ಉಪವಾಸಕ್ಕ ಜಾಸ್ತಿ ಇವತ್ತು ಮನೆಗೆಲ್ಲ ಕೊಟ್ಟು ಸಾವಿರ ತರಬೇಕು, ಮಾತು ಏನು ತರಬೇಕು, ಕಬ್ಬು ತರಬೇಕು, ಮತ್ತೆ ಏನು ಅವ್ರಿಗೆ ತ್ರಾಸ ಇಲ್ಲ, ತರೋದು ತ್ರಾಸ ಇಲ್ಲ, ಮಾಡೋದು ತ್ರಾಸ ಇಲ್ಲ, ಮಾಡೋದು ಇವತ್ತ ನೀವೆಲ್ಲ ಈಗ ಏಕಾದಶಿ ಹೋಗ್ತಾರೆ ದಂಡ ಮಾಡ್ತಾರೆ. ಸಿಂಪಲ್ ಬಾಯಾಗಲಿ ಹೋಗುವಾಗದೇ ಅನಿಸ್ತಾರೆ, ಅದೇ ಭೂಮಿ ಮಾಡ್ತಾರೆ. ಅದಕ್ಕೆ ಏಕಾದಶಿ ಅದು ಸರಿಯಾಗಿ ಉಪವಾಸ ಮಾಡ್ಯಾರೆ, ಕುಂಡರೆ, ರತ್ನ ತಿಂದರೆ, ಕೈಗೂ ತಿಂದರೆ, ಮಡಿದೆ ಎಲ್ಲ ಮಾಡಿ ಎಲ್ಲರಿಗೂ ಭಗವಂತನ ತಿಳಿಸಿ ಮಾಡಿದ್ದಾರೆ. ಪರಮಾತ್ಮ ಎಲ್ಲರಿಗೂ ಮಾಡ್ತಾರೆ, ಮುಂಡವರಿಗೆ ದಯ ಮಾಡ್ತಾರ, ಉಪವಾಸಗಳಿಗೆ ದಯ ಮಾಡ್ತಾರ. ಏನಿಲ್ಲ, ಉಪವಾಸಿಗಳು ದಯ ಮಾಡ್ತಾರೆ, ಪರಮಾತ್ಮ ಎಲ್ಲರ ಮೇಲೆ ಮಾಡ್ತಾನೆ. ಯಾಕೆ
ತಾಯಿ ಅದನ್ನು ತೊಳೆಯುವ ಮಾತ ಹೆಂಗೆ ದುಡಿಯೋನು ಅವ್ರು ಪ್ರೀತಿ ಮಾಡ್ತಾರೆ, ದುಡಿದಾರ್ದಂಗೂ ಊಟ ಹಾಕ್ತಾರೆ. ಇಷ್ಟೇ ದುಡಿತಾರ ಸ್ವಲ್ಪ ಕಾಳಜಿ ಮಾಡಿ ದುಡಿತಾರ ಶಕ್ತಿ ಬರಲಿ ಅಂತ ದುಡಿಯೋದು ಸ್ವಲ್ಪ ಹಾಕ್ತಾರೆ. ಹಿಂದೂ ದನಕ್ಕೂ ಸ್ವಲ್ಪ ಹಾಕ್ತಿದ್ರೆ ಹೆಚ್ಚಿಗೆ ಹಿಂದೂ ದನಕ್ಕೆ ಹಾಕ್ತಾರೆ, ಹಸಿ ಹಸಿ ಹಾಕ್ತಾರೆ. ಇದಕ್ಕೆ ಅತಿ ಬಿಟ್ಟು ಹಿಂಗೆ ಹಾಗೆ ಪರಮಾತ್ಮನ ಕೃಪಾ ಏಕಾದಶಿ ದಿವಸ ಮಹತ್ವ ಎಲ್ಲಾ ಜನ ಎಲ್ಲ ಸ್ವಾಮಿಗಳು ಬರ್ತಾರೆ. ಸೋಮವಾರ ಎಲ್ಲ ಸೋಮವಾರಕ್ಕೆ ಯಾಕೆ ಮಹತ್ವ ಕೊಡ್ತೀವಿ, ಎಲ್ಲ ವಾರದ ಐತಾರಕ್ಕೆ ಯಾಕೆ ಮಹತ್ವ ಕೊಡ್ತೀವಿ. ಐತಾರ ಸಂಡೇ ಸಂಡೇ ಯಾಕೆ ಕೊಡ್ತಾವೆ, ನಿಮ್ಗೆ ಚಲೋ ಕೆಲಸ ಮಾಡಿ ಕೊಡ್ತಾವೆ. ಅವತ್ತಿನ ಕುಡಿಯಾಕ ಇಷ್ಟು ಕಾಣಬಹುದು. ಕೆಲಸ ಚಲೋ ಮಾಡ್ರಿ, ಸಮಯ ಇಲ್ಲ, ಸಂಜೆ ಬರ್ಬೋದು. ಅದಕ್ಕೆ ಪರಮಾತ್ಮ ನಮಗೆ ಎಲ್ಲಾ ದಿವಸ ಒಳ್ಳೆಯ ಏಕಾದಶಿ ಮಾಡಿ, ದ್ವಾದಶಿ ಮಂಗಳವಾರ ಮಾಡಿ, ಎಲ್ಲ ಸೋಮವಾರ ಶಿವವಾರ, ಮಂಗಳವಾರ ದೇವಿವಾರ, ಬುಧವಾರ ಬುಧವಾರ, ಗುರುವಾರ ಗುರುವಾರ, ಶುಕ್ರವಾರ ಚಂದ್ರವಾರ, ಎಲ್ಲದೂ ದೇವ್ರ ವಾರ. ಯಾವ ಕೆಟ್ಟ ಎಲ್ಲಕ್ಕೂ ಕೆಟ್ಟಿಲ್ಲ, ಕೆಟ್ಟ ಎಲ್ಲ ಚಲೋ ಮಾಡೋದಕ್ಕೆ ಎಲ್ಲರೂ ಚಲೋ. ನಾವು ಹಬ್ಬ ಹರಿದಿನ ದಿನ ದಿನ ಬಹಳ ಮಾಡಿರಿ ಇನ್ನು ಇರ್ತಾರೆ. ಕೊಡುದು ಇವೆಲ್ಲ ಬಸವಣ್ಣ ಶಿವರಾತ್ರಿ ಇವತ್ತು ನೆನಪು ಮಾಡ್ತಾ ಬಂದ್ವಿ ಅಷ್ಟೇ. ಹಮೇಶ ಅವಾಗೇ ಮಾಡೋದಲ್ಲ, ಹಮೇಶ ಮಾಡ್ಕೋತೀವಿ ಅಂತ ಶಿವ ನೆನಸುವರೆ ಮಾಡ್ರಿ, ಏನಾರ ಒಂದು ಮಾಡ್ರಿ ಅಂತ ತಿಳ್ಕೊಂಡು ನೆನಪು ಮಾಡ್ಕೊಳ್ಬೇಕು. ನೀವೆಲ್ಲರೂ 100% ಇದ್ದೀವಿ, ಎಲ್ಲರೂ ಮಾಡ್ತೀವಿ, ಮಾಡುವ ಉಳಿದವರಿಗೆ ಸಂಸಾರ ಸಿಗುತ್ತವೆ. ಈಗ ಭಕ್ತಿ ಮಾಡಿದವರಿಗೆ ಅನ್ಯಾಯ ಮಾಡೋದಕ್ಕೆ ಉಳಿದವರಿಗೆ ಪೈಸಾ ಸಿಗುತ್ತೆ. ಅದಕ್ಕೆ ನಾವೆಲ್ಲರಿಗೂ ಇದ್ದೀವಿ, ಮಾಡೋ ಸುತ್ತಮುತ್ತಲೇ ಇದ್ದೀವಿ. ಇಷ್ಟೇ ಯಾವಾಗ ದೂರ ಊರಿಗೆ ಮಾಮ ನೆನಪು ಬರ್ತಾನೆ, ಅಲ್ಲಿ ಮಾಮ ಊಟ ಕುಂತ ನೆನೆಸ್ತಾವೆ ನೆನೆಸ್ತೀವಿ. ಊಟ ಕುಂತಕ್ ಹೆಂಗ್ ಮಾಮನ ನೆನೆಸ್ತೀವಿ, ಮಗನ್ ನೆನೆಸ್ತೀವಿ. ನಮ್ಮ ಮಕ್ಕಳೊಳಗ 7 ಬರ್ತೀವಿ, ದೇವ್ರು ನೆನೆಸ ಮಕ್ಕಳೊಳಗ ಜೀವಂತ ಮಾಡಿದ್ರೆ ಚಲೋ ಮಾಡಿ ಸುಖ ಆದಾಗ ನೆನೆಸ್ತೀವಿ. ನಂತರ ನಾಯಿ ಅಂತಾರ ಬೆಳಿಗ್ಗೆ ಹಾಕಿದ್ರೆ ಬಲ ನಾಯಿ ಹಾಕಿದ್ರೆ ಹೋಗು ನಾಯಿ ಆದ್ರೆ ನಾವು ಮನುಷ್ಯರಿದ್ದೇವೆ. ದುಃಖ ಕೊಟ್ಟರು ಶಿವ, ಸುಖ ಕೊಟ್ಟರು ಶಿವ. ಏನು ಬರ್ತದೆ ಪರಮಾತ್ಮ ಎಲ್ಲಿ ತಪ್ಪಾದ ಬರೀತೀರಿಲ್ಲ ಉಳಿತೀವಿ. ಮತ್ತೆ ಹೇಳಿದ್ರು ಆಮೇಲೆ ನೀವ್ ಹೋಗ್ತೀವಿ, ಹೊರಗೆ ನೀವ್ ಹೇಳ್ತೀವಿ ಬರ್ತಿದ್ರು ನೀವು ಮಾಡ್ತಿರ್ಕೊಡ್ತೀವಿ. ನಾನು ಪರಮಾತ್ಮ ತಿಳ್ಕೊಂಡು ಕುಡಿತಾನೆ ನಮ್ದು
ಹೊರದಕ್ಕೂ ಸೀಟಿ ಓಡೋಕೆ ದೊಡ್ಡ ಓಡೋಕ್ಕೂ ಅದು ಎಲ್ಲಿ ಓಡೋದಿಲ್ಲ ಅವ್ರು ಸುತ್ತ ಹಿಡಿತಾರೆ ತಿರುಗಾಡ್ತು ಸೀರೆ ಹಿಡ್ಕೊಂಡು ಹಿಂದೆ ಓಡಾಡ್ಕೋದು ಅದು ಗೊತ್ತಿಲ್ಲ ಇಲ್ಲಿ ಹೋದ್ರೆ ಆಮೇಲೆ ಅವ್ರನ್ನೇ ಎತ್ಕೊಂಡು ಅದಕ್ಕೆ ಜೀವ ಮಾಡ್ತಾರಲ್ಲ ಹಂಗೆ ನಾವು ಅಷ್ಟು ಬರಲಿ ಸುಖ ಬರಲಿ ಲಾಭ ಆಗಲಿ ನಿಮ್ಗೆ ದೇವರು ನಿಮಗೆ ಬರಲಿ ಅದು ಆಯ್ತು ದುಃಖ ಬಂದು ಬಿಟ್ಟಿಲ್ಲ ಪರಮಾತ್ಮ ಹೊಡೆದ ಕೃಷಿ ಮತ್ತೆ ಹೆಂಗೆ ಎತ್ಕೊಂಡು ಅಲ್ಲಿ ವ್ಯವಸ್ಥೆ ಮಾಡ್ಕೊಂಡು ಹೋಗ ನಾವು ಓಡೋದು ನಿಮ್ ಸುತ್ತ ಇಟ್ಟೆ ಅಂದ್ರೆ ಎತ್ಕೊಂಡು ಮಾಡಿ ವ್ಯವಸ್ಥೆ ಆಗುತ್ತೆ ದುಃಖ ಕಾಲಕ್ಕೂ ಬಂದಿಲ್ಲ ಅಂದ್ರೆ ಗುರು ಬದುವ ಪರಮಾತ್ಮ ನಮ್ಮ ಕಡೆಯಿಂದ ಬಳಸ್ತಾರೆ ಅದಕ್ಕೆ ಆಗ್ತೀನಿ ಸಂಸಾರ ತಿಳ್ಕೊಂಡು ಬೆಳೆನೆಲ್ಲ ಹಾಳು ಮಾಡಿ ಮತ್ತು ಬಂದು ಬಂತೆ ಮತ್ತೆ ಜನಕ್ಕೆ ಬಂದೆ ನನಗೆ ಒಂದು ಶ್ರಮ ಬರ್ತದೆ ಅದಕ್ಕೆ ಮನುಷ್ಯ ಮರಿತಾರೆ ತಿಳ್ಕೊಂಡು ನೆಲ ದೇವ್ರ ನೆನೆಸಲಿ ಗುರುಗಳ ನೆನೆಸಲಿ ಅಂತ ತಿಳ್ಕೊಂಡೇ ಇವೆಲ್ಲ ನಮ್ಮ ಹರಿದು ಮುಂದೆ ಹಾಡ್ಕೊಂಡು ಹರಿಜನಗಳನ್ನು ಮಾಡಿದರು ಹೊಡೆದು ಹೋಳಿಗೆ ಬಂದು ಮಕ್ಕಳ ಕಳ್ಳ ಹೋಳಿಗೆ ಬಂದು ಯಾಕೆ ಹೋಗಿ ಅಂತೀವಿ ದೇವಿ ನಮ್ಮ ಹೋಳಿಗೆ ನಡ್ಕೊಂಡು ಯಾಕೆ ಮಾಡ್ತೀವಿ ದೇವರನ್ನ ನೆನೆಸೋದು ಶಿವರಾತ್ರಿ ಯಾಕೆ ಮಾಡ್ತೀವಿ ಶಿವನ ನೆನೆಸೋದು ಇವೆಲ್ಲ ಯಾಕೆ ಮಾಡಿ ಕೇಳಿದ್ರೆ ದುಃಖ ಬಂದ ಸುಖವಾಗಿ ಇತ್ತು ನೆನೆಸಿದ ದುಃಖನೇ ಬರಂಗಿಲ್ಲ ದುಃಖಮೇ ಸಂಗ್ರಹಣ ಸುಖ ಸುಖಮೇ ತರ ಇಲ್ಲಿ ಸುಖಮೇ ಸುಧಾರಣೆ ತಾರೆ ದುಃಖಕಾಯ ಜಡ್ ಬಂದ್ಮೇಲೆಲ್ಲ ಪತ್ತೆ ಮಾಡ್ತಾವೆ ಮೊದಲೇ ಪತ್ತೆ ಮಾಡಿದ್ರೆ ಜಡ್ಡೆ ಕೊಡ್ತಿರ್ತಾವೆ ಮೊದಲೇ ಸಕ್ಕರೆ ಕಾಳು ಹೊಂದಿದ್ದೇವಲ್ಲ ಇದೆಲ್ಲ ಗೊತ್ತಿಲ್ಲ ವಿದೇಶ ತುಚ್ಕೊಂಡು ಈಗ ಈಗ ಮಾಡ್ತಿದ್ವಿ ಮೊದಲೇ ನಾರಾಯಣ ಕಾಲಕ್ಕೆ ಸಕ್ಕರೆ ಗುಣಕ್ಕೆ ಮಾಡಿದ್ರಿ ಸಕ್ಕರೆ ಗುಣ ಅವಾಗ ಸಕ್ಕರೆ ಗುಣಕ್ಕೆ ಬರಂಗಿಲ್ಲ ತುಚ್ಕೊಳ್ಳೋದು ಬಿಡೋದು ಬರಂಗಿಲ್ಲ ಅಂತ ಸಮಸ್ಯೆ ಅದಕ್ಕೆ ದುಃಖ ಬರ್ಬೇಕಂತ ಮೊದಲು ದೇವರು ನೆನೆಸಲಿ ದುಃಖ ಬಂದ್ಬೇಕು ದೇವರು ಎಲ್ಲರೂ ನೆನೆಸ್ತಾವ ಮೊದಲೇ ನೆನೆಸಲಿ ಅಂದ್ರೆ ದುಃಖ ಬರಂಗಿಲ್ಲ ಬಂದ್ರು ನಿಮ್ ಬೆನ್ನಿಂದ ದೇವರು ಇರ್ತಾನೆ ಪಾಂಡವರ ಬೆನ್ನಿಂದ ಇದ್ರಿಂದ ಕೃಷ್ಣ ಇರ್ತಾನೆ ದೇವರು ಇರ್ತಾನೆ ಸಿದ್ಧರು ಚರಿತ್ರೆ ಓದಿದ್ರು ಯಾರು ನೆನೆಸ್ತಾರೆ ಅವ್ರ ಬೆನ್ನಿಂದ ಹೋಗೇನಿಲ್ಲ ನೆನೆಸುವ ಬೆನ್ನಿಂದ ದೇವರು ಇರ್ತಾನೆ ದುಃಖದಾಯಕ ಪರಮಾತ್ಮ ನೆನೆಸಬೇಕು ನೆನೆಸಬೇಕೇ ಈ ಶಿವರಾತ್ರಿ ಮಾಡಿದ್ರು ಮೊದಲು ಯಾರು ಶಿವರಾತ್ರಿ ಮಾಡ್ತೀರಿ ಅವರು ಸುಖವಾಗಿ ಉಗಾದಿ ಮಾಡ್ತಾರೆ ಯಾರು ಶಿವರಾತ್ರಿ ಸುಖವಾಗಿ ಮಾಡಂಗಿಲ್ಲ ಅವರು ಹೋಳಿಗೆ ಮಾಡ್ತಾರೆ ಶಿವರಾತ್ರಿ ಚಲೋ ಮಾಡಿದ್ರಿ ಉಗಾದಿ ಶೋರ್ ಮಾಡಿಲ್ಲ ಅದಕ್ಕೆ ರಾಮನಂತ ದೇವರಿಗೆ ಸೀತಾನಂತ ಅವ್ರಿಗೆ ಕಷ್ಟ ಬರಲಿಲ್ಲ ಕಷ್ಟ ಯಾರು ನಾವಿಗೆ ನೆನೆಸ್ತೇವೆ ನಮ್ಗೆ ಕಷ್ಟ ಬರ್ತಾರೆ ಅವ್ರು ನೆನೆಸ್ತವ್ರಿಗೆ ಕಷ್ಟ ಬರ್ತಾನೆ ಫೇಲ್ ಆಗವ ಶಾಲೆಗೆ ಹೋಗವ ಹಾಕದೆ ಮನೆಯಾಗ ಕುಂತಾವ ಹಾಕಂದ್ರಿ ಮನೆ ಕುಂತ ಶಾಲೆಗೆ ಹೋಗನೆ ಪಾಸ್ ಆಗ್ತಾವ ಶಾಲೆಗೆ ಹೋಗೋದೇ ಫೇಲ್ ಆಗ್ತದೆ ಹಂಗ ಸುಖ ದುಃಖ ಬರೋರು ದೇವ್ರ ಭಕ್ತಿಗೆ ಬರ್ತಾವ ಪರೀಕ್ಷಾ ಒಂದೇ ಆಗ್ತದೆ ಪರೀಕ್ಷೆ ಮನೆ ಕುಂತ್ಕೊಂಡ್ರೆ ಶಾಲೆಗೆ ಹೋಗೋದೇ ಆಗ್ತದೆ ಪರಮಾತ್ಮ ಭಕ್ತಿ ಮಾಡೋರಿಗೆ ಪರಮಾತ್ಮ ಪರೀಕ್ಷೆ ಮಾಡ್ತಾನೆ ಪರಮಾತ್ಮನ ಭಕ್ತಿ ಮಾಡೋದು ಪರೀಕ್ಷೆ ಮಾಡ್ತಾಳೆ ಎಲ್ಲ ಶಬ್ದ ಪ್ರತಿ ಕೂಡಿದ್ದೀರಿ ಶಬ್ದ ಪ್ರತಿ ಕೂಡಿದ್ದೀರಿ ಎಷ್ಟು ಕಷ್ಟಪಡ ನಾವು ಪರಮಾತ್ಮ ನಿಮ್ಮ ಪಾದ ಬಿಡಕ್ಕೆ ಕಡೆಗೆ ಎತ್ಕೊಂಡು ಹಾಗೆ ಕೂಡ ಮನುಷ್ಯ ಕೇಳೋದಿದ್ದೇವೆ ನಾನು ಹೇಳೋದಿದ್ದೇವೆ ನಿಲ್ಲಿಸೋದಿದ್ದೇವೆ ಅಷ್ಟೇ ಉಳಿದ ನಿಯಮವನ್ನು ಎಲ್ಲರ ಅತಿಶಯವನ್ನು ನೀವು ಬಿಡಬಾರದು ಬಿಡುತ್ತಿಲ್ಲ ನಮ್ಮ ಗಣತಿ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಹಂಗೆ ಸಾಯ್ಬಿಟ್ಟು
ಡೈವರ್ಸ್ ಆಗಿ ಕೆಲಸ ಎಲ್ಲರೂ ಕೂಡ ಪರಮಾತ್ಮ ಗುರುವಿಗೆ ನಂಬಿದೆವು. ಏನು ಜಪ ಮಾಡಕತ್ತೇವಿ, ಧ್ಯಾನ ಮಾಡಕತ್ತೇವಿ, ಏನು ಧ್ಯಾನ ಮಾಡಕತ್ತೇವಿ. ನಮ್ಮ ಸಾವು ತನಕ ಅದನ್ನು ಮದುವೆ ನಾವೆಲ್ಲ ಇವತ್ತು ಉಪಾಸನೆ ಧ್ಯಾನದಲ್ಲೇ ಇದ್ದೇವೆ. ಉಪಾಸನೆ ಅಂದರೆ ಸಾವಿರ ಪಾಳೆಯಲ್ಲಿ ವರ್ಕ್ ಮಾಡೋ ರೀತಿ ಒಂದು ಧ್ಯಾನದಲ್ಲಿ ಉಪವಾಸ ಇದ್ದೇವೆ. ನಮ್ಮದು ಒಳ್ಳೆ ಬುದ್ಧಿ. ನಾವು ಗುರುವಿನ ಮೇಲೆ ದೇವರ ಮೇಲೆ ಇಟ್ಟ ಶ್ರದ್ಧೆ ನಂಬಿಕೆ ನನ್ನ ಕೆಡಲ ಬಂದು ಆ ದೇವರು ನಮ್ಗೆ ಬಾಂಧಿದ್ದೆ ಚಿಟಿ ಬರ್ತಿದ್ದೆ. ನೀವು ಮತ್ತೆ ಯಾಕೆ ಬಿಡ್ತೀರಿ? ಗಂಡ ಹೆಂಡತಿ ಕರೆದ ಮೂಡಿಗೆ ಮಾಡ್ಕೊಂಡಿರಿ. ದೇವ್ರ ನಿಮ್ ಕರ್ದ ಬಾ ಬಾ ವೆಂಕಟಮ್ಮ ಕರ್ದ ಸಿಗೋ ಕರ್ದ ನಿಮ್ಗೆ ಹೋಗಿರಿ ಬಿಡ್ತೀರಿ. ತಪ್ಪು ನಮ್ದೇ ಎಲ್ಲ ಕರೆದಿಲ್ಲ ಬಾ ನೀನೇ ಬೇಕಾಗಿ ಮತ್ತೆ ನೀನೇ ಪಾಪ ನನ್ನ ಕಡೆ ಇರ್ಬೋದು, ಅವ್ರ ಕಡೆ ಅದಕ್ಕೆ ದೇವರು ನಂಬಿದೆವು. ಯಾಕೆ ಬರ್ಬೇಕು ನೀವು? ಏನ್ ನಂಬಿದೆ? ನಂಬಿಕೆ ನಂಬಿಕೆ ಹಣ ಆಯಿತು ಬರ್ತದೆ. ಒಂದು ಬ್ಯಾಂಕ್ನಾಗ ಇದು ಆದಾಗ ಯಾವ ಬ್ಯಾಂಕ್ ಒಂದು ಬ್ಯಾಂಕ್ ಮುಂದಿನ ಬ್ಯಾಂಕ್ ಕೊಡಂಗಿಲ್ಲ. ಅದು ಒಂದು ದೇವರು ಒಂದು ಗುರು ಕೇಳಾದ ಯಾವ ಗುರು ಯಾವ ದೇವನು ನಮ್ಮ ಅದನ್ನ ತಪ್ಪಿಲಾರ್ದಂಗೆ ಆ ಶ್ರದ್ಧೆ ಮಾಡ್ಬೇಕು ಅಂತ ತಿಳ್ಕೊಂಡು ಒಳ್ಳೆಯದು. ಇದು ಏಕಾದಶಿ ಅಂದ್ರೆ ಇವತ್ತು ಎಲ್ಲ ಅವನ ಕೆಲಸ ಮಾಡೋದು ಏಕಾದಶಿ ಇವೆಲ್ಲ ಅವನ ಕೆಲಸ ಮಾಡ್ತೀವಿ. ಸಂಬಂಧ ಏನಲ್ಲ ಸಾಮಾನ್ಯ ಇವೆಲ್ಲ ಅವನದೇ ನೋಡುದು, ಅವನದೇ ಕೇಳೋದು, ಅವನದೇ ಮಾತಾಡೋದು, ಅವನಿಗೆ ಮಾತಾಡೋದು, ಅವನಿಗೆ ಸುತ್ತ ಹಾಕೋದು, ಅವನದೇ ನೆನ್ಸೋದು, ಅವನದೇ ಮಾತಾಡೋದು. ಇದಕ್ಕೆ ಏಕಾದಶಿ ಅಲ್ಲ. ಮುಂದೆ ಮಾಡ್ರಿ ಹಂಗಾಗಿ ಮಾಡಿ ಮತ್ತೆ ಪೂರ ಟಿವಿ ಮಾತಾಡಿ. ಅದು ಏಕಾದಶಿ ಅಲ್ಲ, ತ್ರಯೋದಶಿ. ತ್ರಯೋದಶಿ ಏನಿಲ್ಲ, ಏಕಾದಶಿ ಅದಕ್ಕೆ ಮಾಡಿದ್ದೆ ದೇವರು ನಿಮ್ಮೆಲ್ಲರಿಗೆ ಸಿದ್ಧಾರೂಢರು ಏಕಾದಶಿ ಹೋಗುವವರು ಸಿದ್ಧಾರೂಢ ಬಟ್ಟಿ ಇಲ್ಲಿ ಬಿಡ್ಕ ಪಾಂಡ್ರಂಗ ಸಿದ್ಧಾರೂಢ್ರಿ ನಾವು ದೇವ್ರು ದೊಡ್ಡವ್ರೆ ಪಾಂಡ್ರಂಗ ದರ್ಶನ ಭಾಳ ಗುರುಗೆ ಒಳಗೆ ಪಾಂಡ್ರಂಗ ಸಿದ್ಧಾರೂಢ ಕಂಡ ಹೊಳ್ಳಿ ಬಿಟ್ಟು ಬಂದ ಎಪ್ಪ ನೀ ಆಗಿ ಬಿಟ್ಟಾಗಿದ್ದ ಹೌದಪ್ಪ ಕಡೆ ನಂಬಿದ ವಸ್ತು ಎಲ್ಲ ಕಡೆ ಇರೋದು. ಚಸ್ಮಾ ಕಣ್ಣಿಗೆ ಯಾವಾಗ ಹಾಕ್ತೇನೆ ಅದೇ ಕಾಣಬಾರ್ದು. ನಿಮ್ ಚಸ್ಮಾ ಕಣ್ಣ ಹಾಕೋರಿ, ಯಾವ ದೇವ್ರ ಹಾಕೋತಿ ದೇವ್ರ ಹಾಕೋರಿ, ಯಾವ ಗುರುಂದ ಹಾಕೋರಿ. ಅವನೇನೋ ಕಣ್ಕೊಂಡು ಮೇಲೆ ಮೇಲೆ ಚಸ್ಮಾ ಬೇರೆ ನಂಬರ್ ಬದಲಾಯ್ತು ಅಂದ್ರೆ ಒಮ್ಮೆ ಹಾಕೊಂಡು ನಂಬರ್ ಚಸ್ಮಾ ಕಣ್ಣು ಹಾಕಿಲ್ಲ. ನಂಬರ್ ಚಸ್ಮಾ ಅನೇಕ ಶಾಲೆ ಉಪಯೋಗ ಮಾಡ್ಬೇಕು. ಬಿಟ್ಬಿಟ್ಟು ಮುಂಜಾನೆ ಮಧ್ಯಾಹ್ನ ಹಾಕೊಂಡು ಚಸ್ಮಾ ಕಡೆಗೆ ಕಾಣಂಗಿಲ್ಲ. ನಾವು ಹಂಗ್ ಮಾಡ್ತೀವಿ. ಮುಂಜಾನೆ ಬಂದೇವ್ರು, ಮಧ್ಯಾಹ್ನ ಸಾಯಂಕಾಲ ಬಂದೇವ್ರು, ಎಷ್ಟು ಚಸ್ಮಾ ಬದಲು ಮಾಡ್ತೇವೆ. ಕಡೆಗೆ ಕಡೆ ಹೋಗ್ತದೆ ಎಲ್ಲಿ ಗೊತ್ತಿಲ್ಲ. ಅದಕ್ಕೆ ಏನು ಭರೋಸಾ ಏನು ಬಡ ಇರಬೇಕು, ಏನು ಭರೋಸಾ ಇರಬೇಕು, ಏನು ನಿಷ್ಠ ಇರಬೇಕು. ಎಲ್ಲ ದೇವರುಗಳಾಗ ಎಲ್ಲ ದೇವರು. 100 ರೂಪಾಯಿದಾಗ 100 ರೂಪಾಯಿ ಅದ, 100 ರೂಪಾಯಿದಾಗ 100 ರೂಪಾಯಿ ಅದ, 90 50 40 ಅದ. 100 ರೂಪಾಯಿ ಕೊಡದೆ ಎಲ್ಲ ಅದಾವ. 50 40 70 ಎಲ್ಲ ಅದ ಅಷ್ಟೇ. ಇದು 100 ಗೊತ್ತಾಗಬೇಕು. ಹುಚ್ಚು
ನೂರಂತ ಗೊತ್ತಾಗಲಿಲ್ಲ ನಿಮ್ಗೆ ಗೊತ್ತಾಗಲಿಲ್ಲ. ಅಂದ್ರೆ ಒಂದ್ ದೇವರಾಗ ಎಲ್ಲಾ ದೇವ್ರದ ದೇವ್ರದಾನ ಎಲ್ಲಾ ದೇವ್ರವ, ಎಲ್ಲ ಮಹಾತ್ಮರಲ್ಲಿ ಎಲ್ಲಾ ದೇವ್ರದಾವ. ಸ್ವತಃ ಹಾಕ್ತೇವೆ ಬ್ರಹ್ಮ ಬ್ರಹ್ಮ ವಿಷ್ಣು ಆಗಿರೋ ವಿಷ್ಣು ಬ್ರಹ್ಮ ಆಗಿರೋ ಗುರು ಎಲ್ಲ ಆಗ್ತಾರೆ. ಮನುಷ್ಯ ವಿಶ್ವಾಸ ಶ್ರದ್ಧೆ ಎಲ್ಲ ಇರಬೇಕು. ಅದಕ್ಕೆ ಇವತ್ತ ಕೈಯ ಕಾರಣವಾಗಿದ್ದ ಇವತ್ತು ದೇವರು ಕೆಲಸನೇ ಮಾಡುವುದು ಮತ್ತು ಅದು ಏನು ಕೊಡಂಗಿಲ್ಲ. ಇದಕ್ಕೆ ಉಪವಾಸ ಅಂತ ಉಪಸನ್ನಿಟ್ಟು ಸ್ಥಿತಿ ಆಸನ ಉಪವಾಸ ದೇವರ ಅಂತ್ಯಕ್ಕೆ ಉಪವಾಸ ಉಪ ಸನ್ನಿಪಿ ಇರುವುದು ಪರಮಾತ್ಮ ಸನ್ನಿಪಿ ಇರುವುದು ಉಪವಾಸ. ಆಮೇಲೆ ಕಣ್ಣಿನಿಂದ ಅವಸರ ಕಿವಿಯಿಂದ ಅವಸರ ಬಾಯಿಯಿಂದ ಅವಸರ ಕೈಯಿಂದ ಅವಸರ ಕೈಯಿಂದ ಪೂಜೆ ಪಾಲನ್ನು ಪ್ರದಕ್ಷಿಣೆ ಕಣ್ಣಿನಿಂದ ನೋಡುದು ಕಿವಿಯಿಂದ ಕೇಳೋದು ಬಾಯಿಯಿಂದ ಅವ್ನು ಮಾತಾಡೋದು ಇದಕ್ಕೆ ಉಪವಾಸ ಅಂದ್ರಿ. ಮನೇನು ಮುಂಜಾನೆ ಕಿಲೋ ಸಾಯಂಕಾಲ ಒಂದು ಕಿಲೋ ಗಣಸ ದಂಡ ಮಾಡಿ ದಂಡ ಭಾಗ್ಯದ ಮಾಡಿ ಬೆಳಿ ನನ್ನ ಕಿವಿಗಳು ಉಳ್ತಾರೆ ಉಪವಾಸ ದೇವರ ಸಮೇತ ಕುಂಡ್ರು ಉಪವಾಸ. ಅವತ್ತ ನಾವು ದೇವರ ಹಂತಕ್ಕೆ ಅದಕ್ಕೆ ಉಪವಾಸ ಹಾಗೆ ಇರ್ಬೇಕಾದ್ರೆ ಎಲ್ಲ ಬಿಡ್ಬೇಕಲ್ಲ. ರೊಟ್ಟಿ ಮಾಡೋದ್ರಿಂದ ಅದನ್ನು ರೊಟ್ಟಿ ಹೇಗೆ ಅದ್ರ ಸಲುವಾಗಿ ಅವ್ರು ಗಂಗೆ ಆಗಿ ಎಡ್ಡೆ ಆಗೋದು ಮಾಡೋದ್ರಲ್ಲಿ ಭಜನೆ ಮಾಡೋದು ಎಡ್ಡೆಯಾಗಿ ಪೂಜೆ ಮಾಡೋದು ಮಾತಾಡ್ತಿತ್ತು. ನಾವು ಕೇಳೋದು ಪಾಸ್ ಆಗಿ ಕರೆ ನಾನು ಬಿದ್ದವ 50 ವರ್ಷ ಬಿದ್ದವ ಶಿರೋದ ಬಿದ್ದಿರಲ್ಲಿ ಪಾಸ್ ಕೇಳ್ತೇವೆ ಈಗ 4 ವರ್ಷ ಪಾಸ್ ಹಾಕೇಬೇಕು ಮಾಡಕ್ಕೆ ಎಂತ ಬಿಡ್ತಾರೆ ನೋಡಿ ಕುಂತಾರೆ ಮಾಡ್ತಾರೆ. ಯಾಕೆ ಜಲ್ದಿನಲ್ಲಿ ಸಾವಕಾಶದಲ್ಲಿ ಹೆಂಗ ಬಿಡ್ತಾರೆ. ಇವತ್ತಿನ ನಾಳೆ ನಾಳೆಯಿಂದ ಮಾಡ್ಕೊಡ್ತಾನೆ ಕುಂತಾವ ಕುಂತಾನೆ ಬಾಡಿಗೆ ಕೊಡುತ್ತಾನೆ ವ್ಯಕ್ತಿಯನ್ನು ಮಾಡಕತ್ತೀವಿ ಈಚೆ ಯಾವ ನಡೀತಾರೆ ಜಲ್ದಿ ಮಾಡ್ತಾರೆ, ಯಾವ ಅದು ಜಲ್ದಿ ನಡೀತಾರೆ. ನಾವು ನಡೆಯಕತ್ತೀವಿ ಗೊತ್ತಿಲ್ಲ ಜನಕ್ಕೆ ಪೂಜೆ ಮಾಡ್ತೀವಿ ಹಿಂದಿನ ನಾಳೆ ನಾವು ದಾರಿಯಾಗಿದ್ದು ತಿಳ್ಬೋದು. ಯಾರು ಮಾಡಂಗಿಲ್ಲ ಅವ್ನು ತಿಳ್ಕೊಬೋದು ಎಂದು ಗೊತ್ತಾಗಿಲ್ಲ. ಅದಕ್ಕೆ ನಮ್ಮೆಲ್ಲರ ಭಾಗ್ಯ ಈ ಸಲ ಸಂಪೂರ್ಣ ನಿಮ್ಮೆಲ್ಲರೂ ಬರ್ತೀವಿ, ಕಣ್ಣಿನಿಂದ ನೋಡ್ತೀವಿ, ಕಿಲೋಮೀಟರ್ ನೋಡ್ತೀವಿ, ಕಾಲಿನಿಂದ ನಿಂತಕ್ಕೆ ಕೈಯಿಂದ ಶಿರಾ ನಮ್ಮ ಮನೆ ಮಕ್ಕಳಿಗೆ ಕಿರಾಣಿ ಅಂಗಡಿ ಇರ್ತದೆ ಬಹಳ ಹಿಡಿದು ಹತ್ತಂಗಿಲ್ಲ. ಅಲ್ಲೇ ಮಗ ಒಂದು ಕಿಟಕಿ ನಡೀತಾರೆ ಇಲ್ಲೇ ಕೊಡ್ತಾರೆ ಆಟ ಆಡಿದೀವು ಕಿಟಕಿ ಅಂತ ತಗೊಂಡ ಸಾಮಾನೆಲ್ಲ ಕಿಟಕಿ ಆಟ ಸಾಮಾನು ತಗೊಂಡ ಏನೋ ಗಾಡಿ ನಾಳೆ ಬಿಟ್ಟಿದ್ದು ಬರ್ತಾಗ ಎಲ್ಲಿಂದ ಸೇರಿ ಎಲ್ಲಿ ಗೋವಾ ನಿಮ್ಗೆ ಆ ಕಡೆಯಿಂದ ರೋಡ್ ಮಾಡೋದು ಅದಕ್ಕೆ ಸ್ವಂತ ಮನೆ ಇದ್ರು
ಗಂಡನ ಮಗಳಿಗೆ ಹುಡುಗಿ ಮಕ್ಕಳಿಗೆ ಬಾಡಿಗೆ ಕೊಟ್ಟು ಯಾರು ಮನೆ ಹಿಡಿಯಲ್ಲ ನಾವು ಸ್ವಂತ ಮನೆ ಇಟ್ಬಿಟ್ಟು ಹುಡುಗಿ ಮಕ್ಕಳಿಗೆ ಗಂಡನ ಮಕ್ಕಳಿಗೆ ಬಾಡಿಗೆ ಕೊಟ್ಟು ಯಾರು ಮನೆ ಹೇಳಿದ್ರು ಆ ಮನೆ ಬಿಡು ನಿಮ್ಗೆ ಬಾಡಿಗೆ ಕೊಡಿ ಇದು ಬಾಡಿಗೆ ಕೊಡಿ ಅಂತ ಬ್ಯಾಡ ಗಂಟೆ ಸಪ್ಪಾಗ ಕೇಳ್ತಾರೆ 6 ಗಂಟೆಗೆ ಎದ್ದ ಕಾಣ್ತಾರೆ ಪೂಜೆ ಮಾಡ್ತಾರೆ ಆಟೋ ಹೇಳ್ಕೊಡಿ ಆರ್ತಿ ಕೇಳ್ತಾರೆ ಗಂಟೆ ಇದು ಇಲ್ಲ ಎಲ್ಲ ಹೋಗ್ಬೋದು ಕೇಳ್ದ ಸಮಸ್ಯೆ ಪುಣ್ಯ ಬೇಕು ಕೇಳಕ್ಕೆ ಪುಣ್ಯ ಬೇಕು ನೋಡಕ್ಕೆ ಪುಣ್ಯ ಬೇಕು ಎಲ್ಲ ಪುಣ್ಯ ಇವೆಲ್ಲ ಸುತ್ತ ಯಾರಿಗೆ ಹಿಡಿದಾಗಲಿ ಇದು ಸ್ವಂತ ಕಟ್ಟೆಯಲ್ಲಿ ಎಲ್ಲರೂ ಬರ್ತೀವಿ ದರ್ಶನ ನೆನೆಸ್ತೀವಿ ಏನೇನೋ ಏನೇನೋ ಇಟ್ಟಾಗೆ ಆಗ್ತದ ಮನುಷ್ಯ ನೋಡೇ ಕಲ್ತೇವಲ್ಲ ಆ ಮನುಷ್ಯ ಒಳಗೆ ಮನುಷ್ಯ 10 ರೂಪಾಯಿ ಪೈಸೆ ಹಾಕ್ತೀವಿ ಅವರು ಬಿಟ್ಟಲ್ಲಿ ಮಾಡ್ತೇವೆ ಮಂದಿಗೆ ನಾಚಕ ಮಾಡ್ತೀವಿ ಒಬ್ಬರು ಮಾಡಿ ಮನುಷ್ಯಗೆ ಪುಣ್ಯ ಆಗ್ತದೆ ಅದಕ್ಕೆ ಅವರು ಬಂದವರ ಸಂಘ ಏನಪ್ಪಾ ಅಂದ್ರೆ ಬೌದು ಬಂತೀನಿ ಬಂದವ್ರು ಹೇಳ್ತಾರ ಕೆಲವೊಂದು ಹೆಂಗ್ ವಿಚಿತ್ರ ಹೇಳ್ತಾವಲ್ಲ ಅದಕ್ಕೆ ಪುಣ್ಯಾತ್ಮವಾಗಿ ಹೇಳ್ತಾರ ಮಾಡೋದು ಈ ದುಷ್ಟ ಹೇಳ್ತಾರ ಮಾತ್ರ ತೋರಿಸ್ತೀವಿ ನಾನು ಎಲ್ಲ ರುಚಿ ಹಾಕಂಗಿಲ್ಲ ಅಲ್ಲೇ ಇರಂಗಿಲ್ಲ ಅದಕ್ಕೆ ಅಂಥವ್ರು ಬೇಡವ ಒಳ್ಳೆಯವ್ರಿಗೆ ಹೇಳ್ತಾನೆ ಮಾಡೋದು ಒಳ್ಳೆಯ ಸಮೀಕ್ಷೆ ಏನಂತೆ ಇಲ್ಲ ಅನ್ನೋದು ಗಂಟೆ ಹೋಗ್ತಾರೆ ಮಾತಾಡ್ತಾರೆ ಬಹಳ ಮಂದಿ ನಮ್ಗೆ ಹೋಗ್ತಾರಪ್ಪ ಗಂಟೆ ಅಂತ ನಡಿ ಮನುಷ್ಯ ಅಂತಾರೆ ಬರ್ತೀವಿ ಬರೋರು ನೋಡ್ರಿ ಬರ್ತೀವಿ ಬರೋರು ನೋಡಿ ಬರ್ತೀವಿ ಮುಂದೆ ಹೋಗ್ಬೇಕಾರೆ ಯಾಕೋ ಸಿನಿಮಾ ಚಲೋ ಕಾಣ್ತಾ ಸಿನಿಮಾ ಹೋಗ್ತೀವಿ ಏನಿದ್ರಿ ಈ ಕಡೆ ಬರ್ತೀವಿ ಅದಕ್ಕೆ ಅಂಥವ್ರ ಸಮೀಪ ಸಾಮಾನು ಪುಣ್ಯ ಮಾಡೋ ಆಗಿಲ್ಲ ಅಂದ್ರೆ ಪುಣ್ಯ ಮಾಡೋ ಸಮೀಪ ನಮಗೂ ಇದು ಅಂತ ಕೊಡ್ತಾರೆ ಬದುಕಲು ಚಲೋ ಅಂತಾರೆ ಅದಕ್ಕೆ ಎಲ್ಲರೂ ಇಲ್ಲೇ ಅರ್ಜುನ ಕ್ಷೇತ್ರ ಇದ್ದೀವಿ ಸದಾ ಅರ್ಜುನ ದರ್ಶನ ಕೊಡ್ತೀವಿ ಯಾವ ಜಾತಿ ಮತ ಬಟ್ಟೆ ನಮ್ಮ 2 ಜಾತಿ ಒಂದು ಹೆಣ್ಣು ಎಲ್ಲರ ಪ್ರಯತ್ನ ಆದರೆ ನಮ್ಮ ಮನುಷ್ಯವು ಫಸ್ಟ್ ವಿದ್ಯೆಗಳನ್ನು ಯಾರೆಲ್ಲ ನಾವೆಲ್ಲರೂ ಅಂಚಾಶಕ್ತಿ ಇವತ್ತ ಬಹುಶಃ ನುಡಿಗಳು ಕಿವಿ ಕೇಳುವುದನ್ನು ಮಾಡಿದ್ವಿ ನೀವು 10 ಇಂದ್ರಿಯಗಳಿಂದ ದೇವ್ರ ಕೆಲಸ ಮಾಡಿದ್ವಿ ಕೈಬಿಟ್ಟು ಮಾಡಿದ್ವಿ ಶಿವ ಪದ ಆಡಲಿಲ್ಲ ಇವೆಲ್ಲವೂ ಕೂಡ ಪರಮಾತ್ಮನಿಗೆ ಆರೋಗ್ಯ